ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಡ್ರೋನ್ ಫ್ಯಾಕ್ಟರಿ ಉಡೀಸಾಗಿದೆ. ಟೆಹರಾನ್ನಲ್ಲಿ ರಹಸ್ಯವಾಗಿ ನಿರ್ಮಿಸಿದ್ದ ಡ್ರೋನ್ ಫ್ಯಾಕ್ಟರಿ ಅದು. ಇಸ್ರೇಲ್ನ ಮೊಸಾದ್ ಡ್ರೋನ್ ಫ್ಯಾಕ್ಟರಿ ಚಿಂದಿ ಉಡೀಸಾಗಿದೆ. ಟೆಹರಾನ್ನಲ್ಲಿ ರಹಸ್ಯವಾಗಿ ನಿರ್ಮಿಸಿದ್ದ ಡ್ರೋನ್ ಫ್ಯಾಕ್ಟರಿ ಅದು. 200 ಕೆಜಿ ಸ್ಫೋಟಕ, 23 ಡ್ರೋನ್ ಲಾಂಚರ್ಗಳು ಈಗ ವಶಕ್ಕೆ. ಮೊಸಾದ್ ಏಜೆಂಟ್ ಇಸ್ಮಾಯಿಲ್ ಫಕ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲಾಗಿದೆ. ದಿನೇ ದಿನೇ ತೀವ್ರಗೊಳ್ತಾ ಇದೆ ಇಸ್ರೇಲ್ ಇರಾನ್ ವಾರ್. ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣಕ್ಕೂ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇಸ್ರೇಲ್ನ ಮೊಸಾದ್ ಡ್ರೋನ್ ಫ್ಯಾಕ್ಟರಿ ಉಡೀಸಾಗಿದೆ. ಟೆಹರಾನ್ನಲ್ಲಿ ರಹಸ್ಯವಾಗಿ ನಿರ್ಮಿಸ್ತಾ ಇದ್ದಂತಹ ಡ್ರೋನ್ ಫ್ಯಾಕ್ಟರಿ ಅದು. ಅಲ್ಲಿ ಸ್ಫೋಟಕಗಳ ಉತ್ಪತ್ತಿ ಆಗ್ತಾ ಇತ್ತು. 200 ಕೆಜಿ ಸ್ಫೋಟಕ, 23 ಡ್ರೋನ್ ಲಾಂಚರ್ಗಳು ಈಗ ವಶಕ್ಕೆ ಪಡೆಯಲಾಗಿದೆ. ಮೊಸಾದ್ ಏಜೆಂಟ್ ಇಸ್ಮಾಯಿಲ್ ಫಕ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲಾಗಿದೆ. ದಿನೇ ದಿನೇ ತೀವ್ರಗೊಳ್ತಾ ಇದೆ ಇಸ್ರೇಲ್ ಇರಾನ್ ವಾರ್. ಇಸ್ರೇಲಿನ ಗುಪ್ತಚರ ಸಂಸ್ಥೆಯ ಅತಿ ಮುಖ್ಯ ಸಂಸ್ಥೆಯಾದ ಮೊಸಾದ್ ಇರಾನಿನ ಗಡಿ ಭಾಗದಲ್ಲಿ ಮೊಸಾದ್ನ ಆಕ್ಟಿವ್ ಮೆಂಬರ್ಗಳು ಜಾಂಡಾ ಊರಿದ್ರು. ಇರಾನಿನಲ್ಲಿ ಪರಮಾಣು ಶಕ್ತಿಯ ಯೋಜನೆಗಳು ಆಗಬಾರದು ಅನ್ನೋದು ಇಸ್ರೇಲಿನ ಉದ್ದೇಶವಾಗಿತ್ತು. ತನ್ನ ದೇಶವನ್ನ ಹೊರತುಪಡಿಸಿ ತನ್ನ ಗಡಿ ಹಂಚಿಕೊಳ್ಳದ ದೇಶವಾಗಿರ್ತಕ್ಕಂಥ ಇರಾನ್ನಲ್ಲೂ ಕೂಡ ಪರಮಾಣು ಶಕ್ತಿ ಯಥೇಚ್ಛವಾಗಿ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಆ ದೇಶದ ಮೇಲೆ ಪ್ರಥಮ ಬಾರಿ ದಾಳಿ ಮಾಡಿದ್ದು ಇಸ್ರೇಲು. ಇರಾನ್ ಅಲ್ಲ ಪ್ರಥಮ ದಾಳಿ ಮಾಡಿದ್ದು. ಅದಾದ ನಂತರದ ಪ್ರತಿ ದಾಳಿ ನಿರಂತರವಾಗಿ ನಡೀತಾ ಇದೆ. ಇರಾನ್ನನ್ನ ತಡೆದು ನಿಲ್ಲಿಸೋದಕ್ಕೆ ಟ್ರಂಪಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇರಾನಿನ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರೆ ಫೋನು ತೆಗೆಯಬಹುದಾದಂತಹ ಅತ್ಯಂತರ ಶರಣಾಗತಿಯ ಮನಸ್ಥಿತಿಯಲ್ಲಿ ಇರಾನ್ನ ಖಮೇನಿ ಇಲ್ಲ. ಆ ತರಹದ ಶರಣಾಗತಿಯ ಪ್ರಧಾನಿಗಳನ್ನು ನೀವು ಸಾಕಷ್ಟು ಗಮನಿಸಿರ್ತೀರಿ. ಆದರೆ ಇರಾನಿನ ಪ್ರಧಾನಿ ಆ ತರಹದ ಶರಣಾಗತಿಯ ಮನಸ್ಥಿತಿಯನ್ನು ತೋರ್ಪಡಿಸ್ತಾ ಇಲ್ಲ. ಟ್ರಂಪ್ 100 ಬಾರಿ ಅಲ್ಲ 1000 ಬಾರಿ ಶಾಂತಿ ಮಂತ್ರವನ್ನು ಜಪಿಸಿದ್ರು ಕೂಡ ಅದನ್ನ ಕೇಳಿಸಿಕೊಂಡು ನಾನೊಬ್ಬ ಎಕ್ಸಲೆಂಟ್ ಲಿಸನರ್ ಅಂತ ಅನ್ನಿಸಿಕೊಳ್ಳೋದಕ್ಕೆ ಇರಾನ್ನ ಅಧ್ಯಕ್ಷ ತಯಾರಿಲ್ಲ. ಸೊ ಈಗ ಮೊಸಾದ್ನ ಏಜೆಂಟ್ಗಳು ಇರಾನ್ನಲ್ಲಿ ಇರಾನಿನ ಗುಪ್ತಚರ ಇಲಾಖೆಯವರು ವಶಪಡಿಸಿಕೊಂಡಿದ್ರು. ಅದರಲ್ಲಿ ಒಬ್ಬನಿಗೆ ಈಗಾಗಲೇ ಗಲ್ಲು ಶಿಕ್ಷೆಯನ್ನು ಕೂಡ ಕೊಡಲಾಗಿದೆ. ಇರಾನಿನ ಇಂಟರ್ನಲ್ ಆಂತರಿಕವಾದ ಚಟುವಟಿಕೆಗಳನ್ನು ಗಮನಿಸಿ ಇರಾನ್ನ ಗಡಿ ಭಾಗದಲ್ಲಿ ಇದ್ದುಕೊಂಡೇ ಇರಾನಿನ ಮೇಲೆ ದಾಳಿ ನಡೆಸಬಹುದಾಗಿದ್ದ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ರು ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ಬಳಿ 200ಕ್ಕೂ ಹೆಚ್ಚು ಕೆಜಿ ಸ್ಫೋಟಕ, 23 ಡ್ರೋನ್ ಲಾಂಚರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮೊಸಾದ್ ಏಜೆಂಟ್ ಇಸ್ಮಾಯಿಲ್ ಫಕ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲಾಗಿದ್ದು ದಿನೇ ದಿನೇ ತೀವ್ರಗೊಳ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ವಾರ್. ಈಗಾಗಲೇ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅದಕ್ಕೆ ಪ್ರತಿದಾಳಿಯಾಗಿ ಇಸ್ರೇಲ್ ಕೂಡ ಮಾಡ್ತಾ ಇದೆ. ಎರಡೂ ದೇಶಗಳಲ್ಲಿಯೂ ಕೂಡ ಸಾವು ನೋವುಗಳು ಸಂಭವಿಸಿದೆ. ಟೆಲ್ ಅವೀವ್ ಎನ್ನುವಂತಹ ಸುಂದರ ನಗರ, ವಿದ್ಯುತ್ ಅಲಂಕಾರದಿಂದ ಶೋಭಿತಗೊಳ್ತಾ ಇದ್ದಂತಹ ನಗರ, ಸಂಜೆಯಾಗುತ್ತಾ ಇದ್ದ ಹಾಗೆ ಭೂಮಿಯಲ್ಲಿನ ಸ್ವರ್ಗದಂತೆ ಕಾಣ್ತಾ ಇದ್ದಂತಹ ಇಸ್ರೇಲಿನ ಟೆಲ್ ಅವೀವ್ ಈಗ ಸುಡುಗಾಡಂತೆ ಭಾಸವಾಗ್ತಾ ಇದೆ. ಫೆಲಸ್ತೀನ್ನ ಗಾಜಾ ಮಕ್ಕಳ ಅರ್ಥ ನಿನಾದಕ್ಕೆ ಈಗ ಉತ್ತರ ಸಿಗ್ತಾ ಇದೆಯಾ ಅನ್ನೋ ತರಹ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.